ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಸುದ್ದಿಯೊಂದು ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಾರಾಡುತ್ತಿದೆ. ಕರ್ನಾಟಕ ರಾಜಕೀಯದಲ್ಲಿ ಯಾರು ಊಹಿಸದ ತಿರುವೊಂದನ್ನು ನೀಡಲು ದೆಹಲಿಯ ನಾಯಕರು ತೆರೆಮರೆಯಲ್ಲಿ ಸಿದ್ಧತೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೀಗಾಗಿ ಸದ್ಯ ಹಲವು ಪ್ರಶ್ನೆಗಳು ರಾಜಕೀಯದಲ್ಲಿ ಹುಟ್ಟಿಕೊಂಡಿವೆ. ಅದುವೇ ಆ ಇಬ್ಬರು ಕೇಸರಿ ಪಡೆಯ ಕಟ್ಟಾಳುಗಳು ಮತ್ತೆ ತಾಯಿ ಮನೆಗೆ ಮರಳುತ್ತಾರಾ ಎಂಬ ಪ್ರಶ್ನೆ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಯಾರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿದೆಯೋ, ಯಾರನ್ನ ಪಕ್ಷದಿಂದ ಹೊರಗಿಡಲಾಗಿದೆಯೋ ಅದೇ ಇಬ್ಬರು ಹುಲಿಗಳು ಈಗ ಬಿಜೆಪಿಯ ಬಾಗಿಲು ತಟ್ಟುತ್ತಿವೆ. ಒಂದೆಡೆ ವಿಜಯಪುರದ ನೇರ ನುಡಿಯ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದೆಡೆ ಹಿಂದುತ್ವದ ಗಟ್ಟಿಧ್ವನಿ KS ಈಶ್ವರಪ್ಪ. ಇವರಿಬ್ಬರ ಎಂಟ್ರಿ ಕುರಿತು ಹೈಕಮಾಂಡ್ ಈಗ ಯಾವ ರೀತಿಯ ಲೆಕ್ಕಾಚಾರ ಹಾಕ್ತಿದೆ? ಪಕ್ಷದ ಬಾಗಿಲು ತೆರೆದಿದೆಯಾ ಅಥವಾ ಇವರಿಬ್ಬರನ್ನ ಮತ್ತೆ ಹೊರಗಡೆ ಇಡಲಾಗುತ್ತಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮಗೆ ಇವರಿಬ್ಬರ ಮರು ಸೇರ್ಪಡೆಯ ಹಿಂದೆ ಅಡಗಿರುವ ಆ ಬೃಹತ್ ಮಾಸ್ಟರ್ ಪ್ಲಾನ್ ಮತ್ತು ಇಂದಿನ ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನು ಪ್ಯಾಕೇಜ್ ರೂಪದಲ್ಲಿ ನೀಡಲಿದ್ದೇವೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯತ್ನಾಳ್ ಅನಿವಾರ್ಯತೆ ಮತ್ತು ಹೈಕಮಾಂಡ್ ಚಿಂತನೆ. ಮೊದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಷಯಕ್ಕೆ ಬರೋಣ. ಬಿಜೆಪಿಯಿಂದ 4 ಬಾರಿ ಉಚ್ಚಾಟನೆಗೊಂಡರೂ ಯತ್ನಾಳ್ ಮಾತ್ರ ತಾನು ಬಿಜೆಪಿಯ ಮಗ ಅನ್ನೋದನ್ನು ಮರೆತಿಲ್ಲ. ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಪಕ್ಷಾಂತರ ಮಾಡುವವರನ್ನು ನಾವು ನೋಡಿದ್ದೇವೆ. ಆದರೆ ಯತ್ನಾಳ್ ಅವರು ಟಿಕೆಟ್ ಸಿಗಲಿಲ್ಲ ಅಂತ ಅಥವಾ ಪಕ್ಷದಿಂದ ಹೊರಹಾಕಿದ್ರು ಅಂತ ಯಾವತ್ತೂ ಬಿಜೆಪಿ ಸಿದ್ಧಾಂತವನ್ನು ದ್ವೇಷಿಸಿದವರಲ್ಲ. ಮೂಲಗಳ ಪ್ರಕಾರ ಯತ್ನಾಳ್ ಅವರು ಹೊಸ ಪಕ್ಷ ಅಂದರೆ JCB ಪಾರ್ಟಿ ಕಟ್ಟುವ ಮಾತನ್ನ ಕೇವಲ ಆಡಿದ್ದರೆ ಹೊರತು ಅದನ್ನು ಮಾಡುವ ಉದ್ದೇಶ ಅವರಿಗಿಲ್ಲ. ಏಕೆಂದರೆ ಬಿಜೆಪಿ ಅವರಿಗೆ ತಾಯಿ ಇದ್ದಂತೆ. ಈಗಿನ ಪರಿಸ್ಥಿತಿ ನೋಡಿ ಹೇಗಿದೆ ಅಂದರೆ ಬಿಜೆಪಿಗೆ ಯತ್ನಾಳ್ ಅವರು ಅನಿವಾರ್ಯವಾಗಿದ್ದಾರೆ. ಹಾಗೆಯೇ ಯತ್ನಾಳ್ ಅವರಿಗೂ ಬಿಜೆಪಿ ಅನಿವಾರ್ಯವಾಗಿದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕನಾಗಿ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸಿ ಬಿಜೆಪಿಗೆ ಶಕ್ತಿ ತುಂಬಬಲ್ಲ ಇಂತಹ ನಾಯಕನನ್ನು ಕಳೆದುಕೊಳ್ಳಲು ಖಂಡಿತ ಹೈಕಮಾಂಡ್ ತಯಾರಿಲ್ಲ. ಅವರು ಮತ್ತೆ ಬಿಜೆಪಿಗೆ ಸೇರುವುದು 200% ಸತ್ಯ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸಿಎಂ ಪಟ್ಟ ಮತ್ತು ಕುಟುಂಬ ರಾಜಕಾರಣದ ಸಮರ. ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಸಿಎಂ ಪಟ್ಟದ ವಿಚಾರದಲ್ಲಿ. ಹೈಕಮಾಂಡ್ನಲ್ಲಿ ಈಗ ಒಂದು ಗಂಭೀರ ಚರ್ಚೆ ನಡೀತಿದೆ. ಅದೇನೆಂದರೆ 2028ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೆ ಯತ್ನಾಳ್ ಅವರನ್ನು ಸಿಎಂ ಮಾಡಬೇಕೆಂಬ ಚಿಂತನೆ ಇದೆ. ಅದರಲ್ಲೂ ಒಂದು ಸೂತ್ರ ಸಿದ್ಧವಾಗಿದೆಯಂತೆ. 3 ವರ್ಷ ಯತ್ನಾಳ್ ಸಿಎಂ, ನಂತರದ 2 ವರ್ಷ BY ವಿಜೇಂದ್ರ ಸಿಎಂ. ಆದರೆ BSY ಕುಟುಂಬ ಇದಕ್ಕೆ ಒಪ್ಪುತ್ತಾ? ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ದೊಡ್ಡ ಸ್ಥಾನ ನೀಡುವ ಆಫರ್ ನೀಡಿದರೂ ಅವರು ಮಾತ್ರ ನನಗೆ ರಾಜ್ಯ ರಾಜಕಾರಣವೇ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಯತ್ನಾಳ್ ಅವರು ಮುಖ್ಯಮಂತ್ರಿಯಾದರೆ ರಾಜ್ಯದಲ್ಲಿ ಬದಲಾವಣೆ ಖಂಡಿತ ಎಂಬುದು ಹೈಕಮಾಂಡ್ ನಂಬಿಕೆ. ಆದರೆ BSY ಕುಟುಂಬದ ಹಿಡಿತವನ್ನು ಮೀರಿ ಹೈಕಮಾಂಡ್ ಈ ನಿರ್ಧಾರ ತಳೆಯುತ್ತಾ ಅನ್ನೋದೇ ಈಗಿರುವ $1 ಮಿಲಿಯನ್ ಪ್ರಶ್ನೆ. KS ಈಶ್ವರಪ್ಪ ಕುರುಬ ಹುಲಿಯ ಗರ್ ವಾಪಸಿ. ಇನ್ನು ಈ ಕಡೆ KS ಈಶ್ವರಪ್ಪ ಅವರ ಕಥೆ ನೋಡಿ. ದಾವಣಗೆರೆಯಲ್ಲಿ ಅವರು ಇತ್ತೀಚೆಗೆ ಹೇಳಿದ ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಪಕ್ಷಕ್ಕೆ ಮರಳುವ ವಿಚಾರ ನನ್ನ ಮನಸ್ಸಲ್ಲೂ ಇದೆ, ಯತ್ನಾಳ ಮನಸ್ಸಲ್ಲೂ ಇದೆ ಎಂದು ಹೇಳುವ ಮೂಲಕ ಬಿಜೆಪಿಗೆ ವಾಪಸ್ ಬರುವ ಇಂಗಿತವನ್ನು ಅವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಅವರ ಮಾತುಗಳಲ್ಲಿ ಎಷ್ಟು ಆವೇಶವಿತ್ತೆಂದರೆ ನನ್ನ ಕುತ್ತಿಗೆ ಕೊಯ್ದರೂ ಹಿಂದುತ್ವ ಬಿಟ್ಟು ಬೇರೆ ಕಡೆ ಹೋಗಲ್ಲ ಎಂದಿದ್ದಾರೆ. ತಾವು ಪಕ್ಷದಿಂದ ಹೊರ ಬಂದಿದ್ದು ಬಿಜೆಪಿಯನ್ನು ತೊರೆಯಲು ಅಲ್ಲ, ಬದಲಾಗಿ ಪಕ್ಷದ ಒಳಗೆ ಬದಲಾವಣೆ ತರಲು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕರ್ತರು ಕೂಡ ಅವರು ಮತ್ತೆ ಬರಲಿ ಎಂದು ಒತ್ತಾಯಿಸುತ್ತಿದ್ದಾರೆ. 2028ರ ಚುನಾವಣಾ ಸ್ಟ್ರಾಟಜಿ. ಯಾಕೆ ಇವರಿಬ್ಬರು ಬೇಕು? ಬಿಜೆಪಿ ಯಾಕೆ ಇವರಿಬ್ಬರನ್ನ ಈಗ ನೆನಪು ಮಾಡಿಕೊಳ್ಳುತ್ತಿದೆ? ಕಾರಣ ಸಿಂಪಲ್. 2028ರ ಎಲೆಕ್ಷನ್. ಸಿದ್ದರಾಮಯ್ಯ ಅವರ ಕುರುಬ ಮತ ಬ್ಯಾಂಕ್ ಸೆಳೆಯಲು ಈಶ್ವರಪ್ಪ ಬೇಕು. ಇತ್ತ ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿ ಮತ್ತು ಲಿಂಗಾಯತ ಮತಗಳನ್ನು ಗಟ್ಟಿಗೊಳಿಸಲು ಯತ್ನಾಳ್ ಬೇಕು. ಪ್ರಸ್ತುತ ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರಂತಹ ಘಟಾನುಘಟಿ ಹಿಂದುತ್ವದ ನಾಯಕರು ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವ ಮತ್ತು DK ಶಿವಕುಮಾರ್ ಅವರ ರಾಜಕೀಯ ತಂತ್ರಗಳಿಗೆ ಟಕ್ಕರ್ ಕೊಡಲು ಇಂತಹ ಹಾರ್ಡ್ ಕೋರ್ ನಾಯಕರ ಅಗತ್ಯ ಬಿಜೆಪಿಗೆ ಬಹಳ ಇದೆ. ಹೈಕಮಾಂಡ್ ನೀಡಿದ ಸುಳಿವು ಮತ್ತು ಅಂತಿಮ ನಿರ್ಧಾರ. ಮಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಹಳ ಪ್ರಮುಖ ಮಾಹಿತಿ ನೀಡಿದ್ದಾರೆ. ಬಿಜೆಪಿಯ ಬಾಗಿಲು ಯಾರಿಗೂ ಮುಚ್ಚಿಲ್ಲ, ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡಲಾಗುವುದು ಎಂದು ಅವರು ಹೇಳಿಕೆ ನೀಡಿರುವುದು ಅಚ್ಚರಿ ಉಂಟು ಮಾಡಿದೆ.
6 ವರ್ಷದ ಉಚ್ಚಾಟನೆಯ ಅವಧಿ ಇದ್ದರೂ ನಾಯಕರ ನಡವಳಿಕೆ ಮತ್ತು ಪಕ್ಷದ ಮೇಲಿನ ನಿಷ್ಠೆಯ ಆಧಾರದ ಮೇಲೆ ಅವರಿಗೆ ಮತ್ತೆ ಅವಕಾಶ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬೇಸತ್ತಿದ್ದಾರೆ. ಹೀಗಾಗಿ 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದು ಹೈಕಮಾಂಡ್ ಅನಿವಾರ್ಯತೆಯೂ ಹೌದು. ವೀಕ್ಷಕರೇ, ಯತ್ನಾಳ್ ಮತ್ತು ಈಶ್ವರಪ್ಪ ಅವರ ಮರು ಸೇರ್ಪಡೆ ಬರೀ ಇಬ್ಬರು ನಾಯಕರ ವಾಪಸಾತಿ ಅಲ್ಲ, ಇದು ಕರ್ನಾಟಕ ಬಿಜೆಪಿಯ ಭವಿಷ್ಯದ ದಿಕ್ಸೂಚಿ. ಯತ್ನಾಳ್ ಸಿಎಂ ಆಗ್ತಾರಾ? ಈಶ್ವರಪ್ಪ ಅವರಿಗೆ ಮತ್ತೆ ಸ್ಥಾನಮಾನ ಸಿಗುತ್ತಾ? ಬಿಎಸ್ವೈ ಕುಟುಂಬದ ನಡೆ ಏನು? ಎಲ್ಲವನ್ನೂ ಕಾಲವೇ ನಿರ್ಧರಿಸಲಿದೆ. ಆದರೆ ಇಂದಿನ ಈ ಬೆಳವಣಿಗೆಗಳು ಮಾತ್ರ ಕಾಂಗ್ರೆಸ್ ಪಾಳೆಯದಲ್ಲಿ ನಡುಕ ಹುಟ್ಟಿಸಿರುವುದಂತೂ ಸುಳ್ಳಲ್ಲ. ನಿಮ್ಮ ಪ್ರಕಾರ ಇವರಿಬ್ಬರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಬೇಕಾ? ಯತ್ನಾಳ್ ಸಿಎಂ ಆಗಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವರದಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.